ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಾರು ಚಾರಿ ಇಬ್ರು ಕೂಡ ಸೇರ್ಕೊಂಡಿದ್ದೆ ವೈಶಾಖಗೆ ಬುದ್ಧಿ ಕಲಿಸ್ತಾರೆ. ಈ ಕಡೆ ದೊಣ್ಣೆ ಬಿಟ್ಟು ಕೊಡ್ತಾ ಇದ್ದಾಗೆ ವೈಶಾಖ ಬಂಡವಾಳ ಬಟ ಬಯಲಾಗತ್ತೆ. ಏನಾಗುತ್ತೆ ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಶಾಖ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾಟಕನ ಶುರು ಮಾಡಿದ್ದು ಅವಳೆ, ಆದರೆ ನಾಟಕನ ಅಂತ್ಯಗೊಳಿಸೋಕೆ ಸಾಧ್ಯ ಆಗ್ತಿಲ್ಲ. ಇಲ್ಲಿ ಗುರುಗಳು 3 ದಿನದ ಒಳಗೆ ಎಚ್ಚರ ಆಗಿಬಿಟ್ರೆ ಈಕೆ ನಾಟಕ ಮಾಡ್ತಿದ್ದಾಳೆ ಅಂತ ಅರ್ಥ ಅಂತ ಹೇಳಿ ಹೋಗಿರೋದ್ರಿಂದಾಗಿ ಈ ಕಡೆ ವೈಶಾಖ 3 ದಿನಗಳವರೆಗೆ ಹೇಳಬಾರ್ದು. ಆದರೆ ಏನು ಮಾಡೋದು, ನೋವನ್ನು ತಡ್ಕೊಳೋಕ್ಕಾಗ್ತಿಲ್ಲ. ಅದಕ್ಕೆ ಅವಳು ಕಂಡುಕೊಂಡಂತಹ ಅದೇ ಸೀರೆ ಬಟ್ಟೆನ ಕಾಲ್ಗೆ ಹಾಕೊಂಡು ಸುತ್ಕೊಂಡ್ರೆ ಖಂಡಿತ ಅಲ್ಲಿಗೆ ಚಾರು ಹೊಡೆದ್ರೆ ಯಾವುದೇ ಕಾರಣಕ್ಕೂ ನನಗೆ ನೋವಾಗೋದಿಲ್ಲ, ಅವಳು ಕೈ ಬಿದ್ದು ಹೋಗ್ಬೇಕು ಅಷ್ಟೇ ಅಂತ. ಆದರೆ ಇಲ್ಲಿ ಚಾರುಗೆ ವೈಶಾಖ ಪ್ಲಾನ್ ಪಕ್ಕಾ ಗೊತ್ತಾಗ್ಬಿಡತ್ತೆ. ಬಿಕಾಸ್ ಆಕೆ ಮಾಡ್ತಿರೋ ಕೆಲಸನ ಚಾರು ಕಣ್ಣಾರೆ ಕಾಣ್ತಾಳೆ. ನೀನು ಈ ರೀತಿ ಮಾಡ್ತಾ ಇದೆಯಾ, ಇರು ನಿನಗೆ ಮಾಡ್ತೀನಿ ಅಂತ ಹೇಳಿ ಮಗದೊಂದು ಪ್ಲಾನ್ ಮಾಡ್ಕೊಂಡ್ಬಿಡ್ತಾಳೆ ಚಾರು. ಈ ಕಡೆ ಹಾಗಲಕಾಯಿ ಕಷಾಯನ ಕೂಡ ರುಕ್ಕುಯಿಂದ ಚೇಂಜ್ ಮಾಡಿರ್ತಾರೆ. ಬಟ್ ಚಾರು ಹೋಗಿದ್ದೆ ಅದನ್ನು ಕೂಡ ಚೇಂಜ್ ಮಾಡಿಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ವೈಶಾಖ ಹಾಗಲಕಾಯಿ ಜ್ಯೂಸನ್ನೇ ಕುಡಿಬೇಕಾಗತ್ತೆ. ಇದರ ನಡುವೆ ಇಲ್ಲಿ ಕಾಲ್ಗೆ ಹೊಡಿಬೇಕು. ಈ ಕಡೆ ವೈಶಾಖ ಹೊಡಿ ಕಾಲ್ಗೆ ಏನು ನೋವಾಗೋದಿಲ್ಲ, ನನಗೆ ನಿನ್ನ ಕೈ ಬಿದ್ದೋಗ್ಬೇಕು ಅಷ್ಟೇ ಅಂತ ಅನ್ಕೋತಿದ್ದಾಗೆ, ಅಕ್ಕ ನಿನ್ನ ಕಾಲನ್ನ ಸ್ವಲ್ಪ ಚೇನ್ ಮೇಲೆ ಎತ್ತಿಡ್ತೀಯ ಅಂದಾಗ ಏನು ಮಾತಾಡ್ತಿದ್ಯಾ ಚಾರು, ನನ್ನ ಕಾಲ್ಗೆ ಇದ್ದಿದ್ರೆ ಶಕ್ತಿ ಇದ್ದಿದ್ರೆ ನಾನು ಯಾಕೆ ನಿನ್ನ ಹತ್ರ ಈ ರೀತಿ ಸೇವೆ ಮಾಡಿಸ್ಕೋಬೇಕಾಗಿತ್ತು? ಏನು ನಾನು ನಾಟಕ ಮಾಡ್ತಿದ್ದೀನಿ ಅಂತ ಪತ್ತೆ ಹಚ್ಚೋಕೆ ಈ ರೀತಿ ಕಾಲು ಎತ್ತಿಡು ಅಂತ ಹೇಳ್ತಿದ್ಯಾ? ನನ್ನ ಕಾಲು ಯಾವುದೇ ರೀತಿ ಶಕ್ತಿ ಇಲ್ಲ ಅಂತ ಗೊತ್ತದೆ ಅಲ್ವಾ ಅಂದಾಗ, ಅಯ್ಯೋ ಅಕ್ಕ ಮರ್ತೋಯ್ತು, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ, ನಾನೇ ಎತ್ತಿಡ್ತೀನಿ ಇರು ಅಂತ ಹೇಳಿ ಕೋಲನ್ನು ಅತ್ತೆ ಕೈ ಕೊಟ್ಟು ನಂತರ ಆ ಚೇರ್ ಮೇಲೆ ವೈಶಾಖ ಕಾಲಿಟ್ಟು ಇಲ್ಲಿ ಪಾದಗಳಿಗೆ ಹೊಡೆಯೋಕ್ಕೆ ಶುರು ಮಾಡ್ಕೋತಾರೆ. ಏನಿದು ಚಾರು, ಕಾಲಗಲ್ವಾ ನೀನು ಹೊಡಿತಿದ್ದಿದ್ದು, ಪಾದಕ್ಕೆ ಯಾಕೆ ಅಂದಾಗ, ಅಯ್ಯೋ ಅಲ್ಗೆ ಹೊಡೆದು ಹುಷಾರಾಗಿಲ್ಲ, ಎದೆಯಲಿಲ್ಲ ಅಂದರೆ ಗುರುಗಳು ಪಾದಕ್ಕೆ ಹೊಡೀರಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಪಾದ ಸೇವೆ ಅಂತ ಹೇಳಿ ಪಾದಕ್ಕೆ ಹಿಗ್ಗಾಮುಗ್ಗ ಬಾರಿಸ್ತಿದ್ದಾರೆ. ವೈಶಾಖಗೆ ತಡ್ಕೋತಕ್ಕಾಗ್ತಿಲ್ಲ. ಇಲ್ಲಿ ವೈಶಾಖ ನೋವಾಗ್ತದೆ ಅಂತ ಹೇಳ್ತಿದ್ದಾಗೆ, ಏನಿದು ನೋವಾಗ್ತಿದ್ಯಾ ಅಕ್ಕ, ಹಾಗಿದ್ರೆ ನಿಂಗೆ ಸೆನ್ಸ್ ಆಗ್ತಿದ್ಯಾ ಅಂದಾಗ, ಅಯ್ಯೋ ನನಗೆ ಅಲ್ಲಿ ಸೆನ್ಸ್ ಆಗ್ತದೆ, ನಿನ್ನ ಪಾದಕ್ಕೆ ಹೊಡಿತಿದ್ಯಾ ಅಲ್ವಾ, ಬಿರುಸನ್ನು ನೋಡಿ ಆ ರೀತಿ ಅನ್ನಿಸ್ತು ಅಷ್ಟೇ ಅಂತ ಹೇಳ್ತಾರೆ. ಸರಿ ಅಕ್ಕ ನೀನೇನು ಯೋಚನೆ ಮಾಡಬೇಡ, ಆದಷ್ಟು ಬೇಗ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಈ ಕಡೆ ವೈಶಾಖ ಒಳಗಡೆ ಬರ್ತಿದ್ದಾಗೆ, ಏನಿದು ರುಕು, ನನಗೆ ಯಾಕೋ ನೀನು ಕೂಡ ಅವಳ ಜೊತೆ ಸೇರಿಕೊಂಡು ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ಯಾ ಅಂತ ಅನಿಸ್ತದೆ, ನೀನು ಕೂಡ ಅವಳ ಜೊತೆ ಸೇರಿಕೊಂಡು ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ ಅಂದಾಗ, ಏನಕ್ಕ ಮಾತಾಡ್ತಿದ್ಯಾ ನೀನು, ನಾನು ನಿನ್ನ ಜೊತೆ ಸೇರ್ಕೊಂಡಿರೋದೇ ಆ ಚಾರುಗೆ ನೆಮ್ಮದಿ ಇರಬಾರ್ದು, ನೆಮ್ಮದಿ ಕೊಡಬಾರ್ದು, ಅವಳು ನೆಮ್ಮದಿಯಾಗಿ ಇರೋದಕ್ಕೆ ಬಿಡಬಾರ್ದು ಅಂತ. ಅಂಥದ್ರಲ್ಲಿ ನಾನು ಯಾಕೆ ಅವಳ ಜೊತೆ ಸೇರಿಕೊಳ್ಳಿ ಅಂತ ಹೇಳ್ತಿದ್ರೆ, ಮತ್ತೆ ಜ್ಯೂಸ್ ಹೇಗೆ ಅಂದಾಗ, ಅಕ್ಕ ನಾನು ನಿಜವಾಗ್ಲೂ ಜ್ಯೂಸನ್ನು ಚೇಂಜ್ ಮಾಡಿದ್ದು ನಿಜ ಅಂತ ಹೇಳ್ತಾರೆ. ಆದರೂ ಕೂಡ ಅವಳಿಗೆ ಹೇಗೆ ನಿನಗೆ ಈ ರೀತಿ ಆಗಿದೆ ಅಂತ ಗೊತ್ತಾಯಿತು ಅಂತ ನನಗೂ ಕೂಡ ಗೊತ್ತಾಗ್ತಿಲ್ಲ ಅಕ್ಕ. ಹಾಗಿದ್ರೆ ಅವಳು ಏನಾದರೂ ವಿಷಯ ಗೊತ್ತಿದ್ದು ಏನಾದರೂ ನಾಟಕ ಮಾಡ್ತಿದ್ದಾಳ ಅಂತ ಕೇಳ್ತಿದ್ರೆ, ಆ ರೀತಿ ನಾಟಕ ಮಾಡಿದರೆ ಅವಳು ಯಾಕೆ ಮುಡಿ ಕೊಡ್ತಾ ಇದ್ಲು, ಅವಳು ಒಂದು ದಡ್ಡಿ, ಅವಳಿಗೇನೂ ಕೂಡ ಅರ್ಥ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ವೈಶಾಖ. ಆದರೂ ಕೂಡ ನನಗೆ ಯಾಕೋ ನಿನ್ನ ಮೇಲೆ ಡೌಟು, ನನ್ನ ಕಾಲಕ್ಕೆ ಪಟ್ಟಿ ಕಟ್ದಾಗಲೇ ಅವಳನ್ನ ಬಂದು ನನಗೆ ಪಾದಕ್ಕೆ ಹೊಡಿತಾಳೆ ಅಂದರೆ ಏನು ಅರ್ಥ ಅಂದಾಗ, ನಿಜವಾಗ್ಲೂ ಅಕ್ಕ ನಾನು ಯಾವುದೇ ರೀತಿಲೂ ಕೂಡ ಅವಳ ಪಕ್ಷ ಸೇರಿಕೊಂಡಿಲ್ಲ, ನನ್ನ ನಂಬು ಅಂತ ಹೇಳ್ತಾರೆ ಈ ಕಡೆ ರುಕ್ಕು. ತದನಂತರ ಈ ಕಡೆ ವೈಶಾಖಗೆ ಏನು ಮಾಡಬೇಕು ಅಂತ ತೋಚ್ತಿಲ್ಲ. ಅಷ್ಟರಲ್ಲಿ ಈ ಕಡೆ ವೈಶಾಖ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಿರ್ತಾರೆ. ಅಷ್ಟರಲ್ಲಿ ಮುರಾರಿ ಬಂದಿದೆ, ಅದನ್ನು ನೋಡ್ಬಿಟ್ಟು ನಾಟಕ ಮಾಡ್ತಿದ್ರ, ಆರಾಮಾಗೇ ಇದ್ದೀರಾ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಕೋದಂಡವರು ಅಲ್ಲಿಗೆ ಬರ್ತಿದ್ದಾಗ ಚೇರ್ ಮೇಲೆ ಕುತ್ಕೊಂಡಿದ್ದೆ. ನಿಜವಾಗ್ಲೂ ಕೂಡ ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಅಂತ ಹೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ವೈಶಾಖ ನೀನು ಅಂದಾಗ, ಹೌದು ರೀ ಕಾಲು ಇಷ್ಟೆಲ್ಲ ಸೇವೆ ಮಾಡಿದ್ರು ಕೂಡ ಸರಿನೇ ಹೋಗ್ತಿಲ್ಲ ಅಂದಾಗ, ಎಲ್ಲರೂ ಕೂಡ ನಿನಗೋಸ್ಕರ ಎಷ್ಟೆಲ್ಲ ಸೇವೆ ಮಾಡ್ತಿದ್ದಾರೆ, ಒಂಚೂರು ಚೇತರಿಕೆ ಇಲ್ಲ ಅಂದರೆ ಏನರ್ಥ ಅಂದಾಗ, ಚೇತರಿಸ್ಕೋಬೇಕು ಅಂದರೆ ಮನಸ್ಸಿಂದ ಎಲ್ಲ ಸೇವೆ ಮಾಡಿರ್ಬೇಕಲ್ವ, ಎಲ್ಲ ಸೇವೆ ಮನಸ್ಸಿಂದ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಚೇತರಿಕೆ ಆಗ್ತಿತ್ತು ಏನು, ಯಾವ ಚಾರು ಯಾವ ಮನಸ್ಥಿತಿ ಇಟ್ಕೊಂಡು ಮಾಡಿದ್ಲು ಅಂತ ಹೇಳಿ ಚಾಡಿ ಹೇಳ್ತಿರ್ತಾರೆ. ಈ ಕಡೆ ಮುರಾರಿ ಹೋಗಿದ್ದೆ ಚಾರು ಹತ್ರ, ವೈಶಾಖಗೆ ಏನೂ ಕೂಡ ತೊಂದರೆ ಆಗಿಲ್ಲ, ಅವಳು ನಾರ್ಮಲ್ ಆಗಿ ಓಡಾಡ್ತಿದ್ಲು. ಕೋದಣ್ಣನ ಬಂದ ತಕ್ಷಣ ನಾಟಕ ಆಡೋದಕ್ಕೆ ಶುರು ಮಾಡಿಕೊಂಡ್ಲು. ನಾನು ಎಷ್ಟೆಲ್ಲ ಹೇಳಿದೆ, ಆದರೆ ನೀವು ನಂಬಿದ್ರ, ಇವಾಗಾದ್ರೂ ಗೊತ್ತಾಗ್ತಿದ್ಯಾ ಆಕೆ ನಾಟಕ ಮಾಡ್ತಿದ್ದಾಳೆ ಅಂತ ಅಂದಾಗ, ನನಗೆ ಗೊತ್ತಿದೆ ಮುರಾರಿ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ರ
ಚಾರು ಅದಕ್ಕೆ ನೀವು ಹಾಗಿದ್ರೆ ಎಲ್ಲ ವಿಷಯ ಗೊತ್ತಿದ್ದು ಕೂಡ ನೀವು ಏನೂ ಗೊತ್ತಿಲ್ಲದಿರೋ ಹಾಗೆ ಇಷ್ಟೆಲ್ಲ ಸೇವೆ ಮಾಡ್ತಿದ್ದೀರ, ಅಂಥವ್ಳಿಗೋಸ್ಕರ ನೀವು ಹೋಗಿ ಮುಡಿ ಎಲ್ಲ ಕೊಟ್ಟು ಬಂದರೆ ಏನು ಹೇಳಬೇಕು ನಿಮ್ಮ ದಡ್ಡತನಕ್ಕೆ ಅಂತ ಹೇಳ್ತಿದ್ರೆ, ಅದು ಹಾಗಲ್ಲ, ಗೊತ್ತಾಗುವ ಅಷ್ಟರಲ್ಲಿ ಎಲ್ಲ ಸೇವೆಗಳು ಕೂಡ ಮುಗ್ದು ಹೋಗಿತ್ತು ಅಂತ ಹೇಳ್ತಾರೆ. ಹಾಗಿದ್ರೆ ಈಗಲೇ ಹೋಗಿ ಆ ವೈಶಾಖ ಮುಖವಾಡನ ಮಾಡೋಣ ಬನ್ನಿ ಅಂತ ಹೇಳ್ತಿದ್ರೆ, ಬೇಡ, ಅವ್ರು ಮುಖವಾಡ ಬೈಲ್ ಮಾಡಿದ್ರೆ ಇಷ್ಟು ದಿನ ನಾಟಕ ಮಾಡ್ತಿದ್ಲು ಅಂತ ಹೇಳಿ ಮನೆಯವರೆಲ್ಲ ಹೊರಗಡೆ ಕಳಿಸ್ತಾರೆ. ಇದರಿಂದಾಗಿ ಇಲ್ಲಿ ತನಕ ಹೆಂಡತಿ ಇಲ್ಲ ಅಂತ ಹೇಳಿ ಕೊರಗ್ತಾ ಇದ್ದಂತಹ ಕೋದಂಡ ಭಾವ ಈಗ ನನ್ನ ಹೆಂಡತಿಯಿಂದ ಇಡೀ ಮನೆಯವ್ರಿಗೆ ಎಷ್ಟೆಲ್ಲ ತೊಂದರೆ ಕೊಟ್ಟೆ ಅಂತ ಮತ್ತೆ ಕೊಡ್ತಕ್ಕೆ ಶರಣ ಆಗ್ತಾರೆ. ಅದನ್ನೆಲ್ಲ ಬಿಟ್ಟು ಎಲ್ಲವನ್ನೂ ಕೂಡ ಸರಿಪಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಚಾರು ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ರ, ಆ ವೈಶಾಖನ ಸರಿ ಮಾಡುವುದಾ ಅಂದಾಗ, ಹೌದು, ಯಾವ್ದು ಸಾಧ್ಯ ಆಗೋದಿಲ್ಲ, ಅಕ್ಕಂಗೆ ನಾನು ಅವಳಿಗೆ ಜೈಲಿಗೆ ಕಳಿಸ್ತಿ ಅನ್ನೋ ಕೋಪ ಇದೆ, ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ. ಅವಳನ್ನ ಸರಿಯಾಗಿ ಅದಕ್ಕೆ ತೊಗೊಂಡು ಬಂದರೆ ಖಂಡಿತ ಎಲ್ಲವನ್ನ ಕೂಡ ಬಿಟ್ಟು ಎಲ್ಲ ರೀತಿಲೂ ಕೂಡ ನಮ್ಮ ಜೊತೆ ಒಳ್ಳೆಯವಳಾಗಿ ಅವಳು ಕೂಡ ಬದುಕ್ತಾಳೆ ಅಂತ ಹೇಳ್ತಾರೆ. ಸರಿ ಆಯಿತು, ಅದಕ್ಕೆ ನಿಮ್ಮ ನಂಬಿಕೆ ಆ ರೀತಿ ಇದ್ದರೆ ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತಾರೆ. ನಿನ್ನ ಸಹಾಯ ನಮಗೆ ಬೇಕೇ ಬೇಕು ಅಂತ ಚಾರು ಕೂಡ ಹೇಳ್ತಾರೆ. ಇಲ್ಲಿ ಮುರಾರಿ ಕೂಡ ಚಾರು ಪಾರ್ಟಿ ಸೇರ್ಕೋತಾರೆ. ತದನಂತರ ಈ ಕಡೆ ವೈಶಾಖ ರುಕ್ಕು ಬರ್ತಿದ್ದಾಗೆ, ರುಕ್ಕು ನೀನು ಒಂದು ಕೆಲಸ ಮಾಡು, ಚಾರು ಹೊಡೆದ್ರಲ್ವ ನನಗೆ ಇಷ್ಟೆಲ್ಲ ಪೆಟ್ಟಾಗೋದು, ನಿಜ ಹೇಳಬೇಕು ಅಂದರೆ ಇದೇ ರೀತಿ ಹೊಡೆಸ್ಕೊಂಡೆ ನನ್ನ ಕಾಲೇ ಬಿದ್ದೋಗುತ್ತೆ, ನೀನು ಪೇಯ್ನ್ ಕಿಲ್ಲರ್ ತಂದು ಕೊಡ್ತೀಯ, ನುಂಗ್ತೀನಿ, ಆದರೆ ಪೇಯ್ನ್ ಕಿಲ್ಲರ್ ನುಂಗಿ ನನ್ನ ಕಿಡ್ನಿ ಫೇಲ್ಯೂರ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ನೀನು ದೀಕ್ಷೆ ತೊಗೊಂಡು ನೀನೇ ಮೆತ್ತಗೆ ಹೊಡಿತೀಯ, ಬೇಕಿದ್ರೆ ನೀನು ಅದನ್ನು ತಾಳ್ಕೋಬಹುದು ಇನ್ನು 2 ದಿನ ಅಂದಾಗ, ಸರಿ ಆಯಿತು ಅಕ್ಕ ಅಂತ ಹೇಳಿ ಹೊರಗಡೆ ಬರ್ತಾರೆ. ಅಲ್ಲಿ ಚಾರು ಮತ್ತು ಜಾನಕಿ ಅಮ್ಮ ಇಬ್ಬರು ಕೂಡ ತಿಂಡಿಗೆ ಹಪ್ಪಳ ಸುಣ್ಕೆ ಎಲ್ಲನೂ ಕೂಡ ಒಣಗಾಕ್ತಿರ್ತಾರೆ. ಇಲ್ಲಿ ಜಾನಕಿ ಅಮ್ಮ ಅಂತೂ ನನ್ನ ಮಕ್ಳಿಗೆ ನಾನು ಕೈಯಾರೆ ಮಾಡಿದ್ರೇ ರುಚಿಸೋದು, ಹೊರಗಡೆಯಿಂದ ತಿಂಡಿನೇ ತಿನ್ನೋದಿಲ್ಲ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ರುಕ್ಕು ಬಂದಿದ್ದೆ. ಈ ಕಡೆ ಏನು ಮಾಡ್ತಿದ್ರೆ ಅತ್ತೆ ಸೊಸೆ ಅಂದಾಗ, ಅತ್ತೆ ಇದನ್ನೆಲ್ಲ ಮಾಡ್ತಿದ್ರು, ನಾನು ಅತ್ತೆಗೆ ಹೆಲ್ಪ್ ಮಾಡ್ತಿದ್ದೆ ಅಂದಾಗ, ಇದೇನಿದು ಚಾರು ಎಲ್ಲನೂ ಕೂಡ ನೀನೇ ಮಾಡ್ತೀಯ, ನಾವು ಕೂಡ ಮಾಡಬೇಕಲ್ವಾ ಅಂತ ಹೇಳ್ತಿದ್ರೆ, ಪರವಾಗಿಲ್ಲ, ನೀನು ಖುಷಿಯಾಗಿ ಚೆನ್ನಾಗಿರಬೇಕು ಅಷ್ಟೇ ಅಂದಾಗ, ಹಾಗಂದರೆ ಹೇಗೆ, ನಾನು ಕೂಡ ಈ ಮನೆಯವಳಲ್ವಾ, ಈಗ ನಾನು ಕೂಡ ನಿಮ್ಮಲ್ಲಿ ಒಬ್ಳಾಗಿ ಎಲ್ಲ ಕೂಡ ಕೆಲಸ ಮಾಡ್ತೀನಿ, ಎಲ್ಲ ಕಡೆ ಕೂಡ ನೀನೇ ಎಲ್ಲ ಆವರಿಸ್ಕೊಂಡು ಎಲ್ಲ ನೀನೇ ಮಾಡಿಬಿಟ್ಟಿರ್ತೀಯ. ಈ ಕಡೆ ವೈಶಾಖ ಅದಕ್ಕೆ ಸೇವೆಯಿಂದ ಹಿಡಿದು ಇಲ್ಲಿ ಅಡುಗೆ ತನಕನೂ ಎಲ್ಲ ನೀನೇ ಪ್ರಿಪೇರ್ ಮಾಡಿರ್ತೀಯ, ನಮಗೇನು ಉಳಿಯತ್ತೆ ಕೆಲಸ ಅಂತ ಹೇಳ್ತಾರೆ. ನಾನು ಕೂಡ ಅಕ್ಕನ ಸೇವೆ ಮಾಡ್ತೀನಿ, ನನಗೂ ದೀಕ್ಷೆ ಕೊಡು ಅಂದಾಗ, ಸರಿ ಆಯಿತು ಅಂತ ಹೇಳಿ ಕಂಕಣ ಕಟ್ಟಿ, ಇನ್ನು ಮುಂದೆ ನೀನೇ ಅಕ್ಕನ ಎಲ್ಲ ಸೇವೆ ಮಾಡಬೇಕು, ಅಲ್ಲಿ ಜ್ಯೂಸ್ ಇಟ್ಟಿದ್ದೀನಿ ತೊಗೊಂಡೋಗಿ ಕೊಟ್ಬಿಟ್ಟು ದಂಡ ಸೇವೆ ಮಾಡು ಅಂತ ಹೇಳ್ತಾರೆ. ನಂತರ ಈ ಕಡೆ ರುಕ್ಕು ಹೋಗ್ತಿದ್ದಾಗೆ, ನಿಜ ರುಕ್ಕು ಎಷ್ಟು ಬೇಗ ನಮಗೆಲ್ಲ ಹೊಂದ್ಕೊಂಡ್ಬಿಟ್ಲಲ್ವ, ನಿಜ ಹೇಳಬೇಕು ಅಂದರೆ ಜಡೆ ಇರೋ ಕಡೆ ನೆಮ್ಮದಿ ಇರುವುದಿಲ್ಲ ಅಂತಾರೆ, ಆದರೆ ನಮ್ಮ ಮನೇಲಿ 4 ಜಡೆ ಇದ್ರೂ ಕೂಡ ನಾವೆಲ್ಲ ಎಷ್ಟು ಅನ್ಯೋನ್ಯತೆಯಾಗಿದ್ದೀವಿ ಅಂತ ಖುಷಿ ಪಡ್ತಿದ್ರೆ, ಈ ಕಡೆ ನಾನು ನಿಜವಾಗ್ಲೂ ಕೂಡ ಇಲ್ಲಿಗೆ ಬಂದು ನಿಮ್ಮ ಕಷ್ಟ ಸುಖನ ಹಂಚ್ಕೋಬೇಕು ಅಂತ ಬಂದಿದ್ದಿಲ್ಲ, ಅಲ್ಲಿ ವೈಶಾಖ ಅಕ್ಕಂಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ಈ ದೀಕ್ಷೆ ತಗೋಬೇಕು ಅಂತ ಬಂದಿದ್ದು ಅಂತ ಹೇಳ್ತಾರೆ. ನಂತರ ಈ ಕಡೆ ರುಕ್ಕು ದೀಕ್ಷೆ ತಗೊಂಡಿದ್ದಾಗಿದೆ. ಈ ಕಡೆ ವೈಶಾಖ ಸೇಫ್ ಅಂತ ಹೇಳ್ಬೋದು. ಹಾಗಿದ್ರೆ ಸೇಫಾ? ಖಂಡಿತ ಇಲ್ಲ. ಸಂಕ್ರಾಂತಿ ಹಬ್ಬದಂದು ಎಲ್ಲದಕ್ಕೂ ಫುಲ್ ಸ್ಟಾಪ್ ಕೊಟ್ಟು ವೈಶಾಖನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಚಾರು ನಿಜವಾಗ್ಲೂ ಆ ಪ್ರಯತ್ನಕ್ಕೆ ಕಾಲಿಡ್ತಾರ? ಖಂಡಿತ. ಮನೆಯಲ್ಲಿ ಸುಗ್ಗಿಯ ಸಂಭ್ರಮ, ಸಂಕ್ರಾಂತಿ ಹಬ್ಬದ ವಾತಾವರಣ, ಇಲ್ಲಿ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅನ್ನೋ ಹಾಗೆ ಇಲ್ಲಿ ವೈಶಾಖನ ಒಳ್ಳೆ ದಾರಿಗೆ ತರಬೇಕು ಅಂದ್ಕೊಂಡಿರೋದು ಚಾರು ಇಚ್ಛೆ. ಇದರ ನಡುವೆ ವೈಶಾಖ ಮತ್ತು ರುಕ್ಕು ರೆಬಲ್ ಆದರೆ, ಈ ಕಡೆ ಚಾರು ಇಡೀ ಮನೆಯವ್ರ ಜೊತೆ ಸೇರ್ಕೊಂಡಿದ್ದೆ ವೈಶಾಖ ಎದ್ದು ನಿಂತು ಬಿಡಬೇಕು ಅಂತ ಹೇಳಿ ಫುಲ್ ಸ್ಟ್ರಾಂಗ್ ಆಗಿ ಅಂದ್ಕೊಂಡಿದ್ದಾಳೆ. ಹಾಗಾಗಿ ಹಬ್ಬ ಎಲ್ಲ ಮುಗಿದ ನಂತರ ಹೊರಗಡೆ ಚೇರ್ ಮೇಲೆ ವೈಶಾಖನ ಕೂರಿಸಿದೆ. ಇಡೀ ಮನೆಯವರೆಲ್ಲ ದಂಡ ಸೇವೆ ಮಾಡೋಣ, ಖಂಡಿತವಾಗ್ಲೂ ಕೂಡ ಅಕ್ಕ ಹೇಗೆ ಎದೋಳೋದಿಲ್ಲ ನೋಡೇ ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಚಾರು ಎಲ್ರಿಗೂ ದೀಕ್ಷೆ ಕೊಟ್ಕೊಂಡು ಇಡೀ ಮನೆಯವರೆಲ್ಲ ಸೇರಿಕೊಂಡು ವೈಶಾಖಗೆ ಹೊಡೆದು ಬಾರಿಸ್ತಾರೆ. ಹಾಗಾದರೆ ಈ ಹೊಡೆತನ ತಾಳಕ್ಕಾಗದೇ ಇರೋ ವೈಶಾಖ ಎದ್ದು ನಿಂತ್ಕೊಳ್ಳೋ ಚಾನ್ಸಸ್ 100% ಶ್ಯೂರ್ ಅಂತ ಹೇಳ್ಬೋದು. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.